Hi my family, welcome back to my channel Sham Savings and Budgeting. ಆಲ್ರೆಡಿ ನಾನು ನನ್ನ 50 ಎನ್ವೆಲಪ್ ಸೇವಿಂಗ್ಸನ್ನು ಅನ್ಸ್ಟಫಿಂಗ್ ಮಾಡೋ ವೀಡಿಯೋವನ್ನು ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ಅದರದ್ದೇ ಇದು ಕಂಟಿನ್ಯೂ ಆಗಿದೆ. ಪಾರ್ಟ್ 2 ಅದು ಪಾರ್ಟ್ 1ನಲ್ಲಿ ಹಿಡಿದೆ. ನೋಡದೇ ಇರೋರು ದಯವಿಟ್ಟು ನೋಡಿ ಆ ವಿಡಿಯೋವನ್ನು. 50 ಎನ್ವೆಲಪ್ ಸೇವಿಂಗ್ಸಲ್ಲಿ ಕಂಪ್ಲೀಟ್ ಮಾಡಿ ಎಷ್ಟು ಅಮೌಂಟ್ ನಾನು ಸೇವ್ ಮಾಡಿದ್ದೀನಿ ಅನ್ನೋದನ್ನು ಆ ವಿಡಿಯೋದಲ್ಲಿ ನೋಡಿ, ಪಾರ್ಟ್ 1ನಲ್ಲಿ. ಸೊ ಇವತ್ತು ನಾನು ನಂದು ಸಿಂಕಿಂಗ್ ಫಂಡ್ 4 ಮಂತಿದ್ದು ಸಿಂಕಿಂಗ್ ಫಂಡ್ ಅಪ್ಡೇಟ್ ಮಾಡ್ತಿದ್ದೀನಿ, ಅನ್ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಬ್ಯಾಂಕಲ್ಲಿ ಸೇವ್ ಮಾಡೋದಕ್ಕೋಸ್ಕರ ಬ್ಯಾಂಕಲ್ಲಿ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಜನವರಿಯಿಂದ 2024 ಹೊಸದಾಗಿ ಪುನಃ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಲ್ರೆಡಿ ನನ್ನ ಸಿಂಕಿಂಗ್ ಫಂಡಲ್ಲಿ ಎಷ್ಟು ಅಮೌಂಟ್ ಸೇವ್ ಆಗಿದೆ ಅಂತ ನೋಡೋಣ ಬನ್ನಿ. ಯಾರಾದರೂ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸೈಡಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ಮನಿ ಸೇವಿಂಗ್ಸ್ ಚಾಲೆಂಜ್ ಅದರ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ. ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಮೊದಲನೇದಾಗಿ ನನ್ನ ಸಿಂಕಿಂಗ್ ಫಂಡನ್ನು ನಾನು ಅನ್ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಮೈಸೆಲ್ಫ್ ಇದರಲ್ಲಿ 100, 200, 300, 400, 500, 600 ಉಳಿತಾಯ ಆಗಿದೆ. ಇದನ್ನು ನಾನು ಖರ್ಚು ಮಾಡ್ತೀನಿ. ಸೊ ಆದರೂ ಕೂಡ ಸ್ವಲ್ಪ ಅಮೌಂಟನ್ನು ಜಾಗ್ರತೆಯಲ್ಲಿ ಖರ್ಚು ಮಾಡಿ ಸೇವ್ ಮಾಡ್ತೀನಿ. ಮೈಸೆಲ್ಫಲ್ಲಿ 600 ಸೇವಿಂಗ್ಸ್ ಆಗಿದೆ. ಇನ್ನು ನೆಕ್ಸ್ಟ್ ಸಾರಿ 600 ಪ್ಲಸ್ ಪರ್ಸ್ನಲ್ನಲ್ಲಿ ಎಷ್ಟು ಅಮೌಂಟ್ ಇದೆ? 100, 200, 300, 400, 500, 600, 700. ಓಕೆ, ಇದರಲ್ಲಿ 700 ಇದೆ. ಓಕೆ, ಪರ್ಸ್ನಲ್ನಲ್ಲಿ 700 ಉಳಿತಾಯ ಆಗಿದೆ. 700. ನೆಕ್ಸ್ಟ್ ಶಾಪಿಂಗ್, ಇದರಲ್ಲಿ 200. ಓಕೆ, ನೆಕ್ಸ್ಟ್ ಕ್ಲೋತಿಂಗ್ 100, 200, 300, 400, 500, 600, 7, 8, 9, 1000, 100, 200. 1200 ಕ್ಲೋತಿಂಗಲ್ಲಿದೆ. 1200 ಪ್ಲಸ್. ಓಕೆ, ನೆಕ್ಸ್ಟ್ ಬರ್ತ್ಡೇ ಗಿಫ್ಟ್. ಸೊ ಸದ್ಯಕ್ಕೆ ಯಾರ ಬರ್ತ್ಡೇ ಇಲ್ಲ. 200 ಇದ್ದರೆ ಬ್ಯಾಂಕಲ್ಲಿ ಹಾಕಿರ್ತೀನಿ, ಏನಾದರೂ ಅಗತ್ಯ ಬಂದರೆ ಅದರಿಂದಾನೇ ತಗೊಳ್ತೀನಿ. ಸೊ 200. ನೆಕ್ಸ್ಟ್ ಕಿಡ್ಸ್ ಕೇರಲ್ಲಿ 1, 2, 3, 400 ಇದೆ. 400. ನೆಕ್ಸ್ಟ್ ಹೌಸಿಂಗ್ ಯುಟಿಲಿಟೀಸ್, ಅಡುಗೆ ಮನೆಗೆ ಏನಾದರೂ ಸಣ್ಣ ಪುಟ್ಟ ವಸ್ತುಗಳು ಬೇಕಿದ್ದರೆ 1, 2, 3, 4. ಸೊ 400 ಇದೆ ಇದರಲ್ಲಿ. 400. ನೆಕ್ಸ್ಟ್ ಇದು ಎಮರ್ಜೆನ್ಸಿ ಇನ್ಶೂರೆನ್ಸ್ ಅಮೌಂಟ್ ಅಂತ ಹಾಕಿದ್ದೀನಿ. ಸೊ ಇದರಲ್ಲಿ ಇವಾಗ 1, 2, 3, 4, 5, 6, 7, 8, 9, 1000, 1, 2, 3, 4, 5. 1500 ಇದೆ ಇದರಲ್ಲಿ. ಇದು ನಂದು ಎಮರ್ಜೆನ್ಸಿ ಅಮೌಂಟ್ ಆಗಿರುತ್ತೆ. 1500. ಓಕೆ, ನೆಕ್ಸ್ಟ್ ಹೆಲ್ತ್ ಮೇಂಟೆನೆನ್ಸ್. ಇದು ಕೂಡ ಹಾಗೆ, ಮಕ್ಕಳಿಗೆ ಏನಾದರೂ ಹುಷಾರಿಲ್ಲದೆ ಸಡನ್ನಾಗಿ ಅಮೌಂಟ್ ಬೇಕಿದ್ರೆ ಅಂತ. 1, 2, 3, 4, 5, 6, 700 ಇದೆ.
700 ಪ್ಲಸ್. ನೆಕ್ಸ್ಟ್ ಇದು ಪ್ಯಾರೆಂಟ್ಸ್ ಡೆಪಾಸಿಟ್. ಅಂದರೆ ಆಲ್ರೆಡಿ ನಾನು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ಪ್ಯಾರೆಂಟ್ಸ್ ಇಲ್ಲ, ತೀರಿ ಹೋಗಿದ್ದಾರೆ. ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ನಾನೊಬ್ಬಳು ಅನಾಥೆ. ಹಾಗೂ ಆ ಪ್ರೀತಿನ ನನ್ನ ಗಂಡ ಕೊಡ್ತಾ ಇದ್ದಾನೆ. ಸೊ ಐ ಆಮ್ ಸೋ ಹ್ಯಾಪಿ. ನನ್ನ ತಂದೆ ತಾಯಿ ಇಲ್ಲ ಅಂತ ಮಾತ್ರ ಒಂದು ತುಂಬಾ ಬೇಜಾರಾಗುತ್ತೆ. ಯಾವಾಗಂದರೆ ನನಗೆ ಏನಾದರೂ ಹುಷಾರಿಲ್ಲದೆ ಆದರೆ, ರಜೆ ಟೈಮಲ್ಲಿ ಎಲ್ಲರೂ ತಾಯಿ ಮನೆಗೆ ಹೋಗ್ತೀನಿ ಅಂತ ಹೇಳುವಾಗ ಆವಾಗ ಬೇಜಾರಾಗುತ್ತೆ. ನನಗೂ ಇದ್ದಾರೆ, ಅಕ್ಕ ಅಣ್ಣ ಎಲ್ಲ ಇದ್ದಾರೆ. ಸೊ ಅವ್ರ ಮನೆಗೆ ಹೋಗ್ತೀನಿ. ಇದನ್ನು ನಾನು ಯಾರಾದರೂ ವಯಸ್ಸಾದವರಿಗೆ ಕೊಡ್ತೀನಿ. ಸೊ ಇದರಲ್ಲಿ 500 ಇದೆ. ನನ್ನ ತಂದೆ ತಾಯಿ ಅಂದ್ಕೊಂಡು ನಾನು ಅವರಿಗೊಂದು ಸ್ವಲ್ಪ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಬೇಕು ಅಂತ. ನಾವೊಂದು 100 ರೂಪಾಯಿ ಹಣ ಗಳಿಸಿದರೆ ಅದರಲ್ಲಿ 10 ರೂಪಾಯಿ ಆದರೂ ನಾವು ಒಬ್ಬರಿಗೆ ಕೊಡಬೇಕು, ಇಲ್ಲದವರಿಗೆ, ಬಡವರಿಗೆ. ಅದರಲ್ಲಿ ನಮ್ಮದು ಒಂದು ಸ್ವಲ್ಪನಾದರೂ ಆ ಪಾಲ್ಬೇಕು. ಎಲ್ಲನೂ ನಮ್ಮದೇ ಅನ್ನೋ ಯೋಚನೆ ನಮಗೆ ಇರಬಾರ್ದು. ನಮಗೆ ದೇವರು ಕೊಟ್ಟಿದ್ದರೆ ಅದರಲ್ಲಿ ಸ್ವಲ್ಪ ಬಡವರಿಗೆ ಅಂತಲೇ ನಮ್ಮ ಕೈಯಲ್ಲಿ ಕೊಡೋದಕ್ಕೆ ಅಂತಲೇ ನಮಗೆ ಕೊಡೋದು. ಸೊ ಅದರಲ್ಲಿ ನಾನೊಂದು 500 ರೂಪಾಯಿ ಆದರೂ, ನಮ್ಮ ಪಕ್ಕದಲ್ಲಿ ಮಕ್ಕಳೇ ಇಲ್ಲದೇ ಇರೋರಿದ್ದಾರೆ. ಸೊ ನಾನಂದರೆ ಅವರಿಗೆ ತುಂಬಾ ಇಷ್ಟ. ಅವರಿಗಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟೇ ಅಲ್ಲ, ಇದನ್ನು ನಾನು ಇವಾಗ ಬ್ಯಾಂಕಲ್ಲಿಡ್ತೀನಿ. ಸೊ ಇದು ಒಂದು 3,000 5,000 ಒಂದು ಏನಾದರೂ ಫೆಸ್ಟಿವಲ್ ಟೈಮಲ್ಲಿ ಹಾಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವರಿಗೂ ಏನಾದರೂ ಉಪಕಾರಕ್ಕೆ ಬರುತ್ತೆ. ಸೊ ಹಾಗೆ ಇದರಲ್ಲಿ ನಾನು ಪ್ಯಾರೆಂಟ್ಸ್ ಅಂತ ಹೇಳಿದ್ದೀನಿ. ವಯಸ್ಸಾದವರು ಎಲ್ಲರೂ ನನ್ನ ತಾಯಿ ಸಮಾನವೇ, ನನ್ನ ತಂದೆ ತಾಯಿ ಸಮಾನವೇ. ಸೊ ಹಾಗಾಗಿ ಅದಕ್ಕೆ ಅಂತಲೇ ನಾನಿದು 500 ಸೇವ್ ಮಾಡಿಟ್ಟಿದ್ದೀನಿ. ಅದನ್ನು ಟೋಟಲ್ ಮಾಡಿ ನಾನು ಒಂದೇ ಸಲ ಏನಾದರೂ ಫೆಸ್ಟಿವಲ್ ಇದ್ದರೆ ಕೊಡ್ತೀನಿ. ಓಕೆ, 500 ಟೋಟಲ್ ಆಗಿ 6,400 ಆಗಿದೆ. 6,400 ನಂದು ಇದು 4 ಮಂತಿದ್ದು 4 ಮಂತಿದ್ದೇನೋ ಸಿಂಕಿಂಗ್ ಫಂಡ್ ಆಗಿದೆ ಇದು. ಓಕೆ, ನಿಮಿಷ. ನೋಡಿ, ಇಷ್ಟೊಂದು ಅಮೌಂಟ್ ನಾನು ಇದರಲ್ಲಿ ಸಿಂಕಿಂಗ್ ಫಂಡ್ ಅಂತ ಸಪ್ರೇಟ್ ಮಾಡಿ ಇದರಲ್ಲಿ ಸೇವಿಂಗ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಕೂಡ ಟೋಟಲ್ ಆಗಿ 6,400 ಆಗಿದೆ. ಹಾಗೂ ಆಲ್ರೆಡಿ 50 ಎನ್ವಲಪ್ಪಲ್ಲಿ ಎಷ್ಟಾಗಿದೆ, 12,800 ಆಗಿದೆ. ಸೊ ನಾನು ಈ 4 ತಿಂಗಳಲ್ಲಿ 19,200 19,200 ಅಮೌಂಟನ್ನು ಸೇವ್ ಮಾಡಿದ್ದೀನಿ. ಆಲ್ರೆಡಿ 20,000 ರೀಚ್ ಆಗ್ತಾ ಬಂತು. ಇನ್ನೊಂದು 800 ಆ್ಯಡ್ ಮಾಡಿದರೆ 20,000 ರುಪೀಸ್ ಆಗುತ್ತೆ. ಸೊ ಇದಕ್ಕೆ ನಾನು ಈ ರೀತಿ ಒಂದು ನಿಮಿಷ. ಸೊ ಈ ರಬ್ಬರ್ ಬ್ಯಾಂಡನ್ನು ಹಾಕಿ ಇದನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಹಾಕಿರ್ತೀನಿ, ಸೇವ್ ಮಾಡಿರ್ತೀನಿ. ಮತ್ತೊಂದು ಏನಂದರೆ, ನಮಗೆ ಬ್ಯಾಂಕ್ ಅಕೌಂಟಿಗೆ ಎಷ್ಟೇ ಇದ್ದರೂ ATM ಇರೋದು ಹಾಗೆ, ಹಾಗೂ ಪೇಟಿಎಮ್ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಆ ರೀತಿ ಇಲ್ಲದೇ ಇರೋದು. ಯಾವುದೇ ATM ಕಾರ್ಡ್ ಇರಬಾರ್ದು, ಹಾಗೂ ಪೇಟಿಎಮ್ ಗೂಗಲ್ ಪೇ ಹಾಗೆ ಯಾವುದೇ ರೀತಿ ಅಮೌಂಟ್ ಕ್ಯಾಶ್ ಮಾಡೋ ರೀತಿ ಇರಬಾರ್ದು. ನಮಗಂದರೆ ನಮ್ಮ ಮನೆ ಹತ್ತಿರ ಒಂದು ಬ್ಯಾಂಕ್ ಇದೆ, ಸೊಸೈಟಿ. ಅದರಲ್ಲಿ ಸೇವ್ ಮಾಡಿಟ್ಟರೆ ಮತ್ತೆ ತಗೊಳ್ಬೇಕು ಅಂದರೆ ಆ ಬ್ಯಾಂಕಿಗೆ ಹೋಗಬೇಕಾಗುತ್ತೆ. ಸೊ ಯಾವುದೇ ATM ಏನಿಲ್ಲ ಅದಕ್ಕೆ, ಅದರಲ್ಲಿ ಹಾಕಿರ್ತೀನಿ. ಸೊ ಇದರಲ್ಲಿ ಇವಾಗ 6,400 ಆಗಿದೆ ಮೈ ಸಿಂಕಿಂಗ್ ಫಂಡ್. 2023 ಸೆಪ್ಟೆಂಬರ್ ಟು ಡಿಸೆಂಬರ್ ಟೋಟಲ್ ಆಗಿ 20,000ವರೆಗೂ ನನ್ನ ಹತ್ರ ಅಮೌಂಟ್ ಸೇವ್ ಆಗಿದೆ. ನೋಡ್ಬೋದು ನೀವು, 2 ಅಮೌಂಟ್ ನಂದು ಕಂಪ್ಲೀಟ್ ಆಗಿದೆ. ನೀವು ಕೂಡ ಇದೇ ರೀತಿ ಸೇವ್ ಮಾಡಿ ಅಮೌಂಟನ್ನು. ಓಕೆ, ಯಾರು ವೇಸ್ಟ್ ಖರ್ಚು ಮಾಡಬೇಡಿ. ನಮ್ಮ ಗಂಡಂದರು ದುಡಿಯೋದಕ್ಕೆ ತುಂಬ ಕಷ್ಟಪಡ್ತಾರೆ. ಮಿಡ್ಲ್ ಕ್ಲಾಸ್ ಜನರಿಗೆ ಹೇಳ್ತಾ ಇರೋದು, ಹಣ ಇದ್ದವರಿಗೂ ಪರವಾಗಿಲ್ಲ, ಅವ್ರಿಗೆ ಎಷ್ಟೋ ಇರುತ್ತೆ. ಆದರೆ ನಮ್ಮ ರೀತಿ ಇರೋರಿಗೆ ನಾವು ಎಷ್ಟು ದುಡ್ಡು ಉಳಿತಾಯ ಮಾಡ್ತೀವಿ, ಈ ಉಳಿತಾಯ ಮಾಡೋದ್ರಿಂದ ನಾವು ರಿಚ್ ಆಗ್ತೀವಿ. ಓಕೆ, ನಾವು ಯಾವತ್ತೂ ಮಿಡ್ಲ್ ಕ್ಲಾಸ್ನವರಾಗಿರಬಾರ್ದು. ನಾವು ರಿಚ್ ಆಗೋದಕ್ಕೆ ಪ್ರಯತ್ನ ಪಡಬೇಕು, ಸ್ವಲ್ಪನಾದರೂ. ನೋಡಿ, ಇಷ್ಟು ಅಮೌಂಟನ್ನು ಸೇವ್ ಮಾಡಿದೆ ನಾನು 4 ಮಂತಲ್ಲಿ, ಸೆಪ್ಟೆಂಬರ್ ಟು ಡಿಸೆಂಬರ್ 4 ಮಂತಲ್ಲಿ
20,000 ರೀಚ್ ಆಗಿದೆ. 19,200 ನೋಡ್ಬೋದು, ಕಾಣ್ತಾ ಇದೆಯಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕಾಗಿ. ಓಕೆ, ನೀವು ಇದೇ ರೀತಿ ಸೇವ್ ಮಾಡಿ ಅಂತ ನಾನು ಕೂಡ ನಿಮಗೆ ಟಿಪ್ಸ್ ಕೊಡ್ತೀನಿ. ತುಂಬ ಹಣನ ಸೇವ್ ಮಾಡಿ, ಹ್ಯಾಪಿಯಾಗಿರಿ. ಇವಾಗ ಈಗಿನ ಕಾಲದಲ್ಲಿ ಹಣ ಇದ್ರೇ ಹ್ಯಾಪಿನೆಸ್. ನಮಗೆ ಬೇಕಾದದ್ದು ಅಂದರೆ ಪ್ರೀತಿ, ವಿಶ್ವಾಸ, ಅದು ನಂಬಿಕೆ, ಅದು ಕೂಡ ಬೇಕು, ಹಾಗೂ ಅದರ ಜೊತೆ ಹಣನೂ ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.